ಗೌಟ್ ಕೀಲುಗಳ ರೋಗನ ಇಲ್ಲ ಹೃದಯದ ಎಚ್ಚರಿಕೆಯ? ಡಾಕ್ಟರ್, ನನಗೆ ಗೌಟ್ ಇದೆ, ನೋವು ಬಂದಾಗ ಮಾತ್ರ ಮಾತ್ರೆ ತಗೊಂಡ್ರೆ ಸಾಕಾ? ಈ ಪ್ರಶ್ನೆ ನನಗೆ ತುಂಬಾ ಬಾರಿ ಜನರು ಕೇಳುತ್ತಾರೆ. ಹೆಚ್ಚಿನ ಜನರಿಗೆ ಗೌಟ್ ಅಂದ್ರೆ ಕಾಲಿನ ಹೆಬ್ಬೆರಳಿನ ನೋವು ಅಂತ ಮಾತ್ರ ಗೊತ್ತು. ನೋವು ಕಡಿಮೆ ಆದ್ಮೇಲೆ ಅದರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಆದ್ರೆ ಒಂದು ಮುಖ್ಯ ವಿಷಯ ಇದೆ, ಗೌಟ್ ಕೇವಲ ಕೀಲುಗಳ ಸಮಸ್ಯೆ ಅಲ್ಲ. ನಾನು ಡಾಕ್ಟರ್ ನಿಖಿಲ್, ಕನ್ಸಲ್ಟೆಂಟ್ ರುಮಟಾಲಜಿಸ್ಟ್, ಬೆಂಗಳೂರು. ಗೌಟ್ ಅಂದ್ರೆ ದೇಹದಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗೋದ್ರಿಂದ ಬರುವಂಥದ್ದು. ಕೀಲುಗಳಲ್ಲಿ ತೀವ್ರವಾದ ಇನ್ಫ್ಲಮೇಷನ್ ಅನ್ನು ಉಂಟು ಮಾಡುತ್ತದೆ. ಗೌಟ್ ಇರುವವರಲ್ಲಿ ಹಲವರಿಗೆ ಹೈ BP, ಡಯಾಬಿಟಿಸ್, ಒಬೇಸಿಟಿ ಮತ್ತು ಕಿಡ್ನಿ ಸಮಸ್ಯೆಗಳು ಇರುತ್ತವೆ. ಈಗ ನೀವು ಕೇಳಬಹುದು, ಡಾಕ್ಟರ್, ಕಾಲಿನ ನೋವಿಗೂ ಹೃದಯಕ್ಕೂ ಏನು ಸಂಬಂಧ? ಒಳ್ಳೆಯ ಪ್ರಶ್ನೆ. ಗೌಟ್ ಇರುವವರಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಅಪಾಯ ಹೆಚ್ಚಿರುತ್ತದೆ. ಅಷ್ಟೇ ಅಲ್ಲ, ಗೌಟ್ ಅಟ್ಯಾಕ್ ಆದ ನಂತರದ ಮೊದಲ ಕೆಲವು ವಾರಗಳಲ್ಲಿ ಈ ಅಪಾಯ ಇನ್ನೂ ಹೆಚ್ಚಾಗಬಹುದು. ಯಾಕೆಂದ್ರೆ ಗೌಟ್ ಅಟ್ಯಾಕ್ ಆದಾಗ ಇನ್ಫ್ಲಮೇಷನ್ ಕೀಲುಗಳಲ್ಲಿ ಮಾತ್ರ ಇರೋದಿಲ್ಲ. ಆ ಇನ್ಫ್ಲಮೇಷನ್ ಉಂಟು ಮಾಡುವ ಕೆಮಿಕಲ್ಸ್ ರಕ್ತದಲ್ಲಿ ಹರಡಿ ದೇಹದ ಬೇರೆ ರಕ್ತನಾಳಗಳ ಮೇಲೂ ಪರಿಣಾಮ ಬೀರಬಹುದು. ಅದಕ್ಕಾಗಿಯೇ ಗೌಟ್ ಅನ್ನು ಕೇವಲ ಕಾಲಿನ ಹೆಬ್ಬೆರಳಿನ ನೋವು ಅಂತ ನೋಡಬಾರದು. ಕೆಲವೊಮ್ಮೆ ಅದು ನಿಮ್ಮ ಹೃದಯ ಮತ್ತು ಮೆದುಳಿನ ಆರೋಗ್ಯದ ಬಗ್ಗೆ ಒಂದು ವಾರ್ನಿಂಗ್ ಸೈನ್ ಆಗಿರಬಹುದು. ಆದ್ದರಿಂದ ಗೌಟ್ ಟ್ರೀಟ್ಮೆಂಟ್ ಅಂದ್ರೆ ಕೇವಲ ನೋವು ಕಡಿಮೆ ಮಾಡೋದು ಅಲ್ಲ, ಯೂರಿಕ್ ಆಸಿಡ್ ಅನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು, ಜೊತೆಗೆ ನಿಮ್ಮ ಹೃದಯ, ಕಿಡ್ನಿ ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಗೌಟ್ ಇರುವ ಸ್ನೇಹಿತರಿಗೆ ಶೇರ್ ಮಾಡಿ. ಇಂಥ ಎವಿಡೆನ್ಸ್ ಬೇಸ್ಡ್ ಆರೋಗ್ಯ ಮಾಹಿತಿಗಾಗಿ ಫಾಲೋ ಮಾಡಿ.